ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದೆ ಬರೋ ಎಲ್ಲ ವೀಡಿಯೋಸ್ ಅಪ್ಡೇಟು ನಿಮಗೆ ಬೇಗ ಸಿಗುತ್ತೆ. ಮತ್ತು ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ 2 ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು, ಜೀರಿಗೆ ಮತ್ತು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಒಂದು 10 ಪೀಸ್ ಗೋಡಂಬಿ ತೊಗೊಂಡಿದ್ದೀನಿ. ಆನಿಯನ್ ತೊಗೊಂಡಿದ್ದೀನಿ, ಒಂದು ದೊಡ್ಡದು ಮೀಡಿಯಮ್ ಸೈಜ್ದು. ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅನಾನಸು, ಸ್ಟಾರ್ ಫ್ಲವರ್ ಇದಿಷ್ಟು ನೀರೆಲ್ಲ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತು ಅಕ್ಕಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೀನಿ. ಈಗ ಕುಕ್ಕರ್ ಹೀಟ್ ಆಗಿದೆ. 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ತುಪ್ಪನೇ ಹಾಕ್ಕೊಬೋದು. ತುಪ್ಪ 2 ಸ್ಪೂನ್ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ನೀರಲ್ಲಿ ನೆನೆಸ್ಕೊಂಡಿದ್ದೀವಲ್ಲ, ನೀರಲ್ಲಿ ನೆನೆಸ್ಕೊಂಡಿರೋದೇನೆಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಚಕ್ಕೆ 2, ಲವಂಗ 2, ಏಲಕ್ಕಿ ಕಾಯಿ 2, ಒಂದು ಸ್ಟಾರ್ ಫ್ಲವರ್ 2 ಇಷ್ಟು ತೊಗೊಂಡಿದ್ದೀನಿ. ಪಲಾವ್ ಎಲೆ ತೊಗೊಂಡಿದ್ದೀನಿ. ನೋಡಿ, ಅದು ಚೆನ್ನಾಗಿ ಫ್ಲೇವರ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಮಧ್ಯೆ ಸೀಳ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಪಟ್ಟನತ್ತೆ. ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಈರುಳ್ಳಿ ಹಾಕ್ಕೊಳ್ಳೋಣ. ಗೋಡಂಬಿ ಒಂದು 10 ಪೀಸ್ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೊಬೋದು. ಬಾದಾಮಿ ಹಾಕ್ಕೊಬೋದು, ಪಿಸ್ತಾ ಬೇಕಾದರೂ ಸೇರಿಸ್ಕೊಬೋದು. ಇನ್ನೂ ರಿಚ್ ಆಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಜೀರಿಗೆ ಮತ್ತು ಸೋಂಪು, ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು 2 ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ಅಕ್ಕಿನ. ಇದನ್ನು ಸೇರಿಸ್ಕೊಳ್ಳೋಣ, ನೀರೆಲ್ಲ ತೆಗೆದ್ಬಿಟ್ಟು. ಅಂದರೆ ತುಪ್ಪದಲ್ಲಿ ಚೆನ್ನಾಗಿ ಅಕ್ಕಿ ಹುರ್ಕೊಂಡಾಗ ನಿಮಗೆ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ. ಮುದ್ದೆ ಆಗೋಲ್ಲ ರೈಸು. ಬೇಗ ಕ್ವಿಕ್ಕಾಗುತ್ತೆ ಇದು, ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೇನೂ ತಿನ್ಬೋದು. ವೆಜ್ ಕುರ್ಮಾ ಮಾಡ್ಕೊಬೋದು, ಇಲ್ಲ ಚಿಕನ್ದು ಏನಾದರೂ ಐಟಮ್ ಇದ್ದರೂ ಗ್ರೇವಿ ಥರ ಚೆನ್ನಾಗಿರುತ್ತೆ. ನೋಡಿ, 1 ಗ್ಲಾಸ್ಗೆ ಅಕ್ಕಿಗೆ 1 ಗ್ಲಾಸು ಕಾಯಿ ಹಾಲು ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. 2 ಗ್ಲಾಸ್ ಆಯಿತು. ಒಂದ್ಸಲ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಬಂದರೆ ಆಯಿತು. ನಾನು ಇದ್ರ ಜೊತೆಗೆ ವೆಜ್ ಕುರ್ಮಾ ಮಾಡಿದ್ದೆ, ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ. ಇವತ್ತು ಸ್ಕೂಲ್ದು ಗಡಿಬಿಡಿ ಇತ್ತಲ್ಲ, ಮಾಡೋಕ್ಕಾಗಲಿಲ್ಲ. ನೋಡಿ, ಒಂದು ಸ್ವಲ್ಪನೂ ಮುದ್ದೆ ಆಗಿಲ್ಲ, ಎಷ್ಟು ಬಿಡಿಯಾಗಿ ಚೆನ್ನಾಗಾಗಿದೆ ಈ ರೈಸು. ಕುರ್ಮಾ ಜೊತೆ ಒಳ್ಳೆ ಕಾಂಬಿನೇಷನು. ಚಿಕನ್ ಗ್ರೇವಿ ಜೊತೆನೂ ಸಖತ್ತಾಗಿರುತ್ತೆ. ನೋಡಿ, ಇಷ್ಟು ಬೇಗ ರೆಡಿ ಆಯಿತು ಗೀ ರೈಸ್. ರೆಡಿಯಾಗಿದೆ. ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.